ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ನಾನು 1 ನಿಮಿಷ ತಾತನ ಹತ್ರ ಮಾತಾಡ್ಬೇಕು. ಅವನ ಹತ್ರ ಏನ್ ಮಾತು ಸುಬ್ಲಕ್ಷ್ಮಿ? ನೋಡಿಲಿ, ಅವನ ಹತ್ರ ಹೋಗಿ. ಅವ್ನು ನಮಗ್ ಮೋಸ ಮಾಡಿರ್ಬೋದು, ಅರೆ ಸುಬ್ಬಿಗೆ ಅವ್ನ ತಾತನೇ ಕಣು. ಹೋಗಿ ಮಾತಾಡ್ಸ್ಕೊಂಡ್ ಬರ್ಲಿ. ಅಲ್ಲ ಕಣೋ ನನ್ ಮಾತು. ಮಗ ಹೋಗ್ಬಿಡ. ತಾತ, ನನ್ ಮೇಲ್ ಕೋಪನಾ? ನನ್ನ ಜೊತೆ ಬರಕ್ಕಿಲ್ಲ ಅಂದ್ಮೇಲೆ ಮತ್ತ್ಯಾಕೆ ಬಂದೆ? ಹೋಗ ಅವ್ರ ಜೊತೆನೆ. ಹೋಗ್ತೀನಿ ತಾತ, ಆದ್ರೆ ನೀವು ನನ್ ಮೇಲೆ ಕೋಪ ಮಾಡ್ಕೋಬೇಡಿ, ಅದನ್ನೇ ಹೇಳಕ್ ಬಂದೆ. ಬೇಕಾಗಿಲ್ಲ, ಹೋಗಿಲ್ಲಿಂದ. ಯಾಕೆ ತಾತ? ನಾನ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದಿದ್ರೆ ನಿನ್ನ ಒಳ್ಳೆ ಮನೆ ಸೇರ್ಸಕ್ಕೆ ನಾನು ಇಷ್ಟೇ ಕಷ್ಟ ಪಡ್ತಾ ಇದ್ನಾ? ನಾನು ಈಗ್ಲೂ ಒಳ್ಳೆ ಮನೆಯಲ್ಲೇ ಇದ್ದೀನಿ ಅಲ್ಲ. ಏನ್ ಒಳ್ಳೆ ಮನೆ? ಶ್ರೀಮಂತಿಕೆ ನೋಡಿ ಮರಳಾಗ್ಬಿಟ್ಟೆ ಅಲ್ಲ? ಯಾರಿಗ್ ಬೇಕು ತಾತ ಶ್ರೀಮಂತಿಗೆ? ದುಡ್ಡಿದ್ರೆ ಎಲ್ಲ ತಗೋಬಹುದು, ಚೆನ್ನಾಗಿರ್ಬೋದು, ನಿಜ. ಆದ್ರೆ ದುಡ್ಡಿಂದ ಅಪ್ಪ ಅಮ್ಮನ ಕೊಂಡ್ಕೋಬೋದಾ ತಾತ? ಇಲ್ಲ ಅಲ್ವಾ? ನಾವ್ ಅವಾಗ ಅಷ್ಟೆಲ್ಲ ಕಳ್ತನ ಮಾಡ್ತಿದ್ವಲ್ಲ ತಾತ, ಚಿನ್ನ ತರ, ಮೊಬೈಲು, ದುಡ್ಡು ಅಂತ. ಆದ್ರೆ ನಂಗೆ ಬೇಕಾಗಿದ್ದ ಅಪ್ಪ ಅಮ್ಮನ ಪ್ರೀತಿನ ಕತ್ಕೊಂಡ್ ಬರಕ್ ಆಯ್ತಾ ತಾತ? ಇಲ್ಲ ಅಲ್ವಾ? ಅದೇ ಸೀತಮ್ಮನಿಂದ ನನ್ಗೆ ಅಮ್ಮನ ಪ್ರೀತಿ ಸಿಕ್ಕಿದೆ. ನನ್ಗದ್ ಯಾವತ್ತೂ ಬೇಕು ತಾತ. ಆ ಮನೆಯಲ್ಲಿ ಎಲ್ರೂ ಒಳ್ಳೆಯವರು, ಸೀತಮ್ಮ ತುಂಬಾ ತುಂಬಾ ಒಳ್ಳೆಯವಳು. ನಾನು ಇಲ್ದೆ ಅವರು ಇರಲ್ಲ, ಅವ್ರಿಲ್ದೆ ನಾನು ಇರಲ್ಲ. ಸಾಕು ಬೆಳೆಸಿದ ಈ ತಾತನಿಗಿಂತ ನಿನ್ನೆ ಮೊನ್ನೆ ಸಿಕ್ಕಿದ ಸೀತಮ್ಮನೆ ನಿಮ್ಗೆ ಹೆಚ್ಚಾಗೋದ್ಲು ಬಿಡು. ನಿನ್ನಿಷ್ಟು ವರ್ಷ ಸಾಕಿದ್ದಕ್ಕೆ ತಕ್ಕ ಶಾಸ್ತಿನೇ ಮಾಡಿದೆ ಬಿಡು. ನನ್ಗಾಗ್ಬೇಕಾದೆ ಬಿಡು. ನಾನೇ ತಪ್ಪು ಮಾಡಿದೆ ಬಿಡು. ನಿನ್ನನ್ನು ಅವತ್ತೇ ಯಾರಿಗಾದ್ರೂ ಕೊಟ್ಟು ಕೈ ತೊಳ್ಕೊಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಯಾವತ್ತು? ಇನ್ಯಾವತ್ತು? ಅವತ್ತು ನಿನ್ನ ಆಸ್ಪತ್ರೆಯಿಂದ ಕದ್ದು ತಂದಲ್ಲ, ಆವತ್ತು. ಅಂದ್ರೆ ನಾನ್ ನಿಮ್ಗೆ ಸಿಕ್ಕಿದ್ದಲ್ವಾ? ಅಲ್ಲ, ನಾನೇ ನಿಮ್ಮ ಅಮ್ಮನಿಂದ ನಿನ್ನ ಕದ್ಕೊಂಡ್ ಬಂದಿದ್ದು. ಮತ್ತೆ ನಾನು ಕಸದ ತೊಟ್ಟೆ ಹತ್ರ ಸಿಕ್ಕಿದ್ದು ಅಂತ ಹೇಳಿದ್ರಿ. ಇಷ್ಟ ದಿನ ಅದೇ ನಿಜ ಅಂತ ನಾನು ಅನ್ಕೊಂಡಿದ್ದೆ. ಒಂದಲ್ಲ ಒಂದಿನ ನನ್ನ ಅಪ್ಪ ಅಮ್ಮ ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೇನಾ ನನ್ನ ಅವರಿಂದ ದೂರ ಮಾಡಿದ್ದು? ಹೌದು, ನಾನು ಯಾರಿಂದ ನಿನ್ನ ದೂರ ಮಾಡಿದ್ನೋ ಹೋಗಿ ಹೋಗಿ ಅವ್ರ ಹತ್ರನೇ ಸೇರ್ಕೊಂಡಿದೀಯಲ್ಲ. ಏನು? ಏನಂದ್ರೆ ನೀವು? ಹೌದು, ಸೀತಾ ಇದ್ದಾಳಲ್ಲ, ಅವಳು ಹುಟ್ಟಿದ 2 ಮಕ್ಕಳಲ್ಲಿ ಒಂದು ಮಗುನ ನಾನು ಕತ್ಕೊಂಬಂದೆ. ಅದೇ ನೀನು. ಆದ್ರೆ ಈಗ ಮತ್ತೆ ನೀನು ಸೀತಾ ಹತ್ರ ಹೋಗಿದೀಯಲ್ಲ. ನೀನು ಹೋಗಿದ್ದು ಸೀತಾ ಮನೆಗೆ ಅಂತ ಯಾವಾಗ ನನಗೆ ಗೊತ್ತಾಯ್ತೋ, ನನ್ನ ಬಂಡವಾಳ ಎಲ್ಲ ಆಚೆಗೆ ಬರ್ತೈತೆ ಅಂತ ಅಲ್ಲಿಂದ ನಿನ್ನ ದೂರ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಬೇರೆ ಯಾರಿಗಾದ್ರೂ ದತ್ತು ಕೊಡೋಣ ಅಂತ ಮಾಡಿದೆ. ಆದ್ರೆ ನೀನೆಲ್ಲ ಹಾಳು ಮಾಡ್ಬಿಟ್ಟೆ. ಅಂದ್ರೆ ಸುಬ್ಬಿ, ನೀನು ಸೀತಮ್ಮನ ಮಗಳ, ನಾನು ಸೀತಮ್ಮನ ಮಗಳ? ಹೌದು ಹೌದು ಸುಬ್ಬಿ, ಸೀತಮ್ಮನ ಹೊಟ್ಟೆಯಲ್ಲಿ ಟ್ವಿನ್ಸ್ ಪಾಪು ಇತ್ತಂತೆ. ಅಂದ್ರೆ ಅವಳಿ ಜವಳಿ. ಸೀತಮ್ಮ ಅನ್ಕೊಂಡಿದ್ಲು ಒಂದ್ ಪಾಪು ಸತ್ತೋಗಿದೆ ಅಂತ. ಆದ್ರೆ ಆ ಪಾಪು ಸತ್ತೋಗಿಲ್ಲ, ಅದ್ ನೀನು. ಅಂದ್ರೆ ನಾನು ಸಿಹಿ ಅಕ್ಕ ತಂಗಿನ. ಯಾಕೆ ಇನ್ನೂ ಇಲ್ಲೇ ನಿಂತ್ಕೊಂಡು ನನ್ನ ಹೊಟ್ಟೆ ಉರಿಸ್ತಾ ಇದೀಯಾ?
ನಿನ್ನನ್ನು ಎಷ್ಟೆಲ್ಲ ಪ್ರೀತಿಯಿಂದ ಸಾಕ್ತೆ. ನೀನು ಚಿಕ್ಕ ಮಗು ಇದ್ದಾಗಲೇ ನಿನ್ನನ್ನು ಯಾರಿಗಾನ ಕೊಟ್ಟು ದುಡ್ಡು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಿನ್ನ ಮುದ್ದು ಮುಖ ನೋಡಿ ಯಾರಿಗೂ ಕೊಡೋಕೆ ಮನಸ್ಸಾಗದೆ ನಾನೇ ಇಟ್ಕೊಂಡೆ, ಸಾಕಿದೆ. ಆದ್ರೆ ಇವತ್ತು ನೀನು ಸೀತಮ್ಮ ಸೀತಮ್ಮ ಅಂತ ಕುಣಿತಾ ಇದೀಯಾ? ಹೋಗು, ಅಲ್ಲೇ ಹೋಗು. ಇನ್ನೊಂದು ನಿಮಿಷ ನಾನು ಕಣ್ಮುಂದೆ ಇರಬೇಡ. ಥ್ಯಾಂಕ್ಸ್ ತಾತ, ನಂಗೆ ನಿಜ ಹೇಳಿದಕ್ಕೆ. ನನ್ ನಿಜವಾದ ಅಮ್ಮನ್ ನೋಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅವರು ನನ್ನ ಯಾವತ್ತೂ ಹುಡ್ಕೊಂಡ್ ಬರಲ್ಲ ಅಂತ ಬೇಜಾರಾಗಿತ್ತು. ಅರೆ ಗೀತಮ್ಮನೇ ನನ್ನ ಅಮ್ಮ ಅಂತ ಕೇಳಿ ನನ್ ಖುಷಿ ಆಗ್ತದೆ. ಆದ್ರೆ ನನ್ ಸೀತಮ್ಮನಿಂದ ನೀವೇ ನನ್ನ ದೂರ ಮಾಡಿದ್ದು ಅಂತ ಕೇಳಿ ಬೇಜಾರು ಆಗ್ತದೆ. ನಂಗೆ ಅಮ್ಮ ಬೇಕು ಅಂತ ಎಷ್ಟೊಂದು ಆಸೆ ಪಡ್ತಾ ಇದ್ದೆ, ಆದ್ರೂ ನೀವು ನನ್ ನಿಜ ಹೇಳಿಲ್ವಲ್ಲ. ತಪ್ಪಲ್ವಾ ತಾತ, ಇದು ತಪ್ಪಲ್ವಾ? ಮತ್ತೆ ಯಾವತ್ತೂ ನೀವು ನನ್ನ ಮುಖ ನೋಡಕ್ ಬರ್ಬೇಡಿ ನೀವು. ಸೀತಾ, ಯಾಕೆ ಹಂಗ ಓಡಾಡ್ತಾ ಇದೀಯ? ಬರ್ತಾರೆ, ಬಾ ಕೂತ್ಕೊ ನೀನು. ಅದೇ ಕಣೆ, ಸುಮ್ನೆ ನಿನ್ ಬಾಗ್ಲತ್ರ ನಿಂತಿದ್ರೆ ರಾಮ್ ಕಾರ್ವಿಲು ಬೇಗ ತಿರ್ಗಿ ಇಲ್ಲೇನ್ ಬೇಗ ಬಂದ್ಬಿಡಲ್ಲ ಅವ್ರು. ಬಾ, ಅವ್ರು ಬರೋ ಟೈಮ್ಗೆ ಬರೋದು, ಕೂತ್ಕೋ. ಪ್ರಿಯಾ, ನನ್ಗೊಂಥರ ಭಯ ಆಗ್ತಿದೆ. ಭಯ ಯಾಕೆ? ಸೀತಮ್ಮ, ಅಂತೂ ಇಂತೂ ಬಂದಿಯಲ್ಲ ನೀನು. ರಾಮ್, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಇವಳನ್ನ. ನಿನ್ನ ಹೆಂಡತಿ ಅಷ್ಟೇ ಅಲ್ಲಪ್ಪ, ನಾವು ಸಿಹಿನ ಮಿಸ್ ಮಾಡ್ಕೊಂಡಿದ್ದೀವಿ. ಸೀತಾ ಅಂತೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಲು. ಸಿಹಿ ಎಲ್ಲಿದಳೋ ಅಲ್ಲೇ ಹೋಗೋಣ ಅಂತ ಹಠ ಮಾಡ್ತಿದ್ಲು ರಾಮ್. ಸೀತಮ್ಮ, ಇನ್ಯಾವತ್ತೂ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಜಾಣೆ ನೀನು. ಅಜಿತಾ ತಮ್ಮನೇಲಿ ಏನ್ ಮಾಡಿದೆ? ಅಯ್ಯೋ, ಇನ್ನೇನ್ ಮಾಡಿರ್ತಾಳೆ, ಬರೀ ಆಟ 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 ಅಷ್ಟೇ. ಕಣ್ಣ ಮುಚ್ಚಾಲೆ, ರೈಲ್ ಆಟ, ಜೂಟಾಟ, ಆಮೇಲೆ ಉಪ್ಪು ಮೂಟೆ. ಉಪ್ಪು ಮೂಟೆ ಆಟ ಆಡ್ದ? ನಿನ್ಗೆ ಯಾರು ಉಪ್ಪು ಮೂಟೆ ಮಾಡಿದ್ದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.